ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್‌ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಭಾರತೀಯ ಚಿತ್ರರಂಗದ ಬಹುಬೇಡಿಕೆಯ ನಟಿ ರಶ್ಮಿಕಾ ಮಂದಣ್ಣ ಅವರು, ಜೊತೆಗೆ ನಟ ವಿಜಯ್ ದೇವರಕೊಂಡ ಅವರು. ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕೂಡ ಅವರಿಬ್ರು ಕಾಲಿಟ್ರು. ತುಂಬಾ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಮದುವೆ ಆದ್ರು. ಇವರ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮದುವೆ ವಿಚಾರ ಯಾವಾಗ ಬಹಿರಂಗ ಆಯ್ತೋ ಅಲ್ಲಿಂದ ಇಲ್ಲಿವರೆಗೂ ಅವರ ಒಂದಷ್ಟು ವಿಚಾರಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೇ ಇದೆ. For business and personal promotions in Suman TV Kannada, please contact 9686376663. ಅದರ ವಿಚಾರದಲ್ಲಿ ಇನ್ನು ಮದುವೆ ಯಾವ ರೀತಿ ಆಗಾದ್ರು, ಜೊತೆಗೆ ಅವ್ರು ಹಾಕೊಂಡಂತಹ ಕಾಸ್ಟ್ಯೂಮ್ ಬೆಲೆ ಎಷ್ಟು, ಅವ್ರು ಹಾಕೊಂಡಂತಹ ಬಂಗಾರ ಎಷ್ಟು ಕೆಜಿ ಬಂಗಾರವನ್ನ ಹಾಕೊಂಡಿದ್ರು, ಅದರ ಬೆಲೆ ಎಷ್ಟು, ಹೀಗೆ ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಾನೆ ಇದೆ. ಇದರ ಜೊತೆಗೆ ಇಬ್ಬರಲ್ಲಿ ಯಾರು ಶ್ರೀಮಂತರು ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇತ್ತು. ಒಂದಷ್ಟು ಸುದ್ದಿಗಳು ಕೂಡ ಆಯ್ತು. ಅಂದ್ರೆ ಈ ಕಡೆ ವಿಜಯ್ ದೇವರಕೊಂಡ ಅವರು ಶ್ರೀಮಂತರ, ರಶ್ಮಿಕಾ ಮಂದಣ್ಣ ಅವರು ಶ್ರೀಮಂತರ, ಹೀಗೆ ಒಂದಷ್ಟು ವಿಚಾರಗಳು ಚರ್ಚೆ ಆಯ್ತು. ಈ ವಿಚಾರದ ಬಗ್ಗೆ ಅಂದ್ರೆ ಇಬ್ಬರಲ್ಲಿ ಯಾರು ಶ್ರೀಮಂತರು ಅನ್ನೋದನ್ನ ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ರಶ್ಮಿಕಾ ಮಂದಣ್ಣ ಅವರು ನ್ಯಾಷನಲ್ ಕ್ರಶ್, ಜೊತೆಗೆ ಬಹುಬೇಡಿಕೆಯ ನಟಿ ಅಂತಾನೆ ಹೇಳ್ಬೋದು. ಬಹಳಷ್ಟು ಚಿತ್ರಗಳಲ್ಲಿ ಅಭಿನಯಿಸೋದ್ರ ಮೂಲಕ ಎಲ್ಲರ ಫೇವ್ರೆಟ್ ಆಗಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಕಿರಿಕ್ ಪಾರ್ಟಿ ಅನ್ನುವಂತಹ ಚಿತ್ರದ ಮೂಲಕ ಒಂದು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅದಾದ ಬಳಿಕ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನ ಕೊಡ್ತಾ ಹೋದ್ರು. ಅದಾದ್ಮೇಲೆ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ರು. ಅಲ್ಲೂ ಕೂಡ ಗೀತಾ ಗೋವಿಂದಂ ಅನ್ನುವಂತಹ ಸಿನಿಮಾ ಮಾಡಿದ್ರು. ಅಲ್ಲೂ ಸೂಪರ್ ಡೂಪರ್ ಹಿಟ್ ಆಯ್ತು. ಈಗ ನೋಡೋದಾದ್ರೆ ವಿಜಯ್ ದೇವರಕೊಂಡ ಅವರು ರಿಚ್ ಇದ್ದಾರೆ, ಈ ಕಡೆ ರಶ್ಮಿಕಾ ಮಂದಣ್ಣ ಅವರು ರಿಚ್ಚ ಅನ್ನೋದನ್ನ ನೋಡೋದಾದ್ರೆ ಇಬ್ರಿಗೂ ಕೂಡ ಒಂದೇ ಸಲಿ ಆ ನೇಮು ಫೇಮನ್ನ ನೋಡ್ದಂಥವ್ರು. ಯಾಕಂದ್ರೆ ಮೊದಲ ಸಿನಿಮಾ ಏನಿದೆ, ಅವರಿಬ್ರು ಕೂಡ ಆಕ್ಟ್ ಮಾಡಿರುವಂತಹ ಮೊದಲ ಸಿನಿಮಾ ಗೀತಾ ಗೋವಿಂದಂ ಅನ್ನುವಂತಹ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇಬ್ರು ಕೂಡ ಜೊತೆಲೇ ಆ ಒಂದು ಸಕ್ಸಸ್ ಅನ್ನ ಕಂಡಂತವ್ರು. ಹಾಗಾಗಿ ಆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ನೇ ತುಂಬಾ ಅಚ್ಚರಿ ಮೂಡಿಸುವಂಥದ್ದು. ಯಾಕಂದ್ರೆ 100 ಕೋಟಿ ಅಧಿಕ ಕಲೆಕ್ಷನ್ನ ಆ ಒಂದು ಸಿನಿಮಾ ಮಾಡಿತ್ತು. ಸೊ ಅಲ್ಲಿಂದ ಅವರ ಒಂದು ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳ್ಬೋದು. ಜೊತೆಗೆ ಈ ಕಡೆ ರಶ್ಮಿಕಾ ಮಂದಣ್ಣ ಅವರು ಅದೆಲ್ಲ ಆದ್ಮೇಲೆ, ಆ ಸಿನಿಮಾ ಆದ್ಮೇಲೆ ಅವರಿಗೆ ಒಂದಷ್ಟು ಇನ್ನಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಯ್ತು ಇಬ್ರಿಗೂ ಕೂಡ. ಸೊ ಬಹಳಷ್ಟು ಆಫರ್ಸ್‌ಗಳ ಬರ್ತಾ ಹೋಯ್ತು. ವಿಜಯ್ ದೇವರಕೊಂಡ ಅವ್ರಿಗಾಗಿರ್ಬೋದು, ರಶ್ಮಿಕಾ ಮಂದಣ್ಣ ಅವ್ರಿಗಾಗಿರ್ಬೋದು, ತೆಲುಗು, ಈ ಕಡೆ ಬಾಲಿವುಡ್, ತಮಿಳು, ಹೀಗೆ ಸುಮಾರು ಚಿತ್ರಗಳಲ್ಲಿ ಅವಕಾಶಗಳು ಅವ್ರನ್ನ ಹುಡುಕೊಂಡು ಬರ್ತಿತ್ತು. ಈ ಗೀತಾ ಗೋವಿಂದಂ ಅನ್ನುವಂತಹ ಸಿನಿಮಾ ಆದ್ಮೇಲೆ. ಅದಾದ ಬಳಿಕ ರಶ್ಮಿಕಾ ಮಂದಣ್ಣ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಹೋಗ್ತಾರೆ. ಇನ್ನು ಅವರ ಒಂದು ಆಸ್ತಿ ಎಷ್ಟಿದೆ ಅನ್ನುವಂತಹ ವಿಚಾರವನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ರಶ್ಮಿಕಾ ಮಂದಣ್ಣ ಅವರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅಂದ್ರೆ ಒಂದು ಪ್ರಾಜೆಕ್ಟ್‌ಗೆ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇರುವಂತಹ ನಟಿಯರಲ್ಲಿ ನಮ್ಮ ರಶ್ಮಿಕಾ ಮಂದಣ್ಣ ಅವರು ಕೂಡ ಒಬ್ರು. ಹಾಗಾದ್ರೆ ಬರೋಬ್ಬರಿ ಅವರು ಒಂದು ಸಿನಿಮಾಗೆ ಎಷ್ಟು ಚಾರ್ಜ್ ಮಾಡ್ತಾರೆ, ಎಷ್ಟು ಸಂಭಾವನೆಯನ್ನ ಪಡಿತಾರೆ ಅನ್ನೋದನ್ನ ನೋಡೋದಾದ್ರೆ, ಸರಿಸುಮಾರು ಅವರು 4 ಕೋಟಿಯಿಂದ 8 ಕೋಟಿಯವರೆಗೂ ಕೂಡ ಸಂಭಾವನೆಯನ್ನ ಒಂದು ಪ್ರಾಜೆಕ್ಟ್‌ಗೆ ಅವರು ಪಡಿತಾರೆ ಎಂದು ವರದಿಯಾಗಿದೆ. ಇನ್ನು ಅಲ್ಲು ಅರ್ಜುನ್ ಜೊತೆ ಪುಷ್ಪ 2 ಸಿನಿಮಾಗೆ ಕೂಡ ರಶ್ಮಿಕಾ ಮಂದಣ್ಣು ಸರಿಸುಮಾರು 10 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರಂತೆ. ಅಂದ್ರೆ ಬರೀ ಪುಷ್ಪ 2 ಸಿನಿಮಾಗೆ ಅವರಿಗೆ ಬರೀ ಅಂದ್ರೆ 10 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ. ಸಿನಿಮಾದ ಜೊತೆ ಜಾಹೀರಾತುಗಳಿಂದಲೂ ಕೂಡ ಅವರಿಗೆ ಆ ಒಂದು ಹಣವನ್ನ ಸಂಪಾದನೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಮೇಜರ್ ಅಡ್ವರ್ಟೈಸ್ಮೆಂಟ್‌ನಲ್ಲಿ ಕೂಡ ರಶ್ಮಿಕಾ ಮಂದಣ್ಣ ಅವ್ರು ಕಾಣಿಸ್ಕೊಳ್ತಾನೆ ಇರ್ತಾರೆ. ಮೇಜರ್ ಅಂದ್ರೆ 7ಅಪ್ ಆಗಿರ್ಬೋದು, ಮಿಶೋ ಆಗಿರ್ಬೋದು, ಈ ಅಪ್ಲಿಕೇಶನ್ಸ್ ಅಲ್ಲೆಲ್ಲ ನಾವು ರಶ್ಮಿಕಾ ಮಂದಣ್ಣ ಅವರ ಅಡ್ವರ್ಟೈಸ್ಮೆಂಟ್ ಚಿತ್ರಗಳನ್ನ, ಒಂದು ವಿಡಿಯೋಗಳನ್ನ ನೋಡ್ತಾನೆ ಇರ್ತೀವಿ. ಇನ್ನು ಇದಕ್ಕೂ ಕೂಡ ಬಹಳಷ್ಟು ಚಾರ್ಜ್‌ಗಳನ್ನ ಮಾಡ್ತಾರೆ. ಒಂದು ದೊಡ್ಡ ಮಟ್ಟದ ಬ್ರ್ಯಾಂಡ್ ಇವರ ಕೈಗಳಲ್ಲಿದೆ ಅಂತ ಹೇಳ್ಬೋದು. ಹೈದರಾಬಾದು, ಬೆಂಗಳೂರು ಹಾಗೂ ಕೊಡಗಿನಲ್ಲೂ ಕೂಡ ಪ್ರಾಪರ್ಟಿಗಳು ಇದೆ. ಈ ಹಿಂದೆ ರಶ್ಮಿಕಾ ಮಂದಣ್ಣವ್ರು ಯಾವಾಗಾರು ಈ ಮುಂಬೈ ಅಥವಾ ಹೈದರಾಬಾದ್‌ಗೆಲ್ಲ ಹೋದಾಗ ಹೋಟೆಲ್‌ಗಳಲ್ಲಿ ಸ್ಟೇ ಆಗ್ತಿದ್ರಂತೆ. ಅದು ಬೇಡವೇ ಬೇಡ ಅನ್ನುವಂತ ಕಾರಣಕ್ಕೆ ಅವರು ಈಗ ಓನ್ ಆಗಿ ಅವ್ರದೇ ಒಂದು ಪ್ರಾಪರ್ಟಿನಲ್ಲಿ ಮನೆ ಇದೆ ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಮುಂಬೈಯಲ್ಲಾಗಿರ್ಬೋದು, ಗೋವಾದಲ್ಲಾಗಿರ್ಬೋದು, ಹೈದರಾಬಾದಲ್ಲಾಗಿರ್ಬೋದು, ಹೀಗೆ ಕೊಡಗಿನಲ್ಲಾಗಿರ್ಬೋದು, ಇಷ್ಟೂ ಕಡೆ ರಶ್ಮಿಕಾ ಮಂದಣ್ಣ ಅವರ ಪ್ರಾಪರ್ಟಿಗಳಿದೆ ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇದ್ರೆ. ಹಾಗೆ
ಇವ್ರ ಹತ್ರ ಇರುವಂತಹ ಕಾರ್ಗಳು ಕೂಡ ಏನ್ ಕಮ್ಮಿ ಇಲ್ಲ. ಇತ್ತೀಚೆಗಷ್ಟೇ ಈಗ ಔಡಿ 3, ರೇಂಜ್ ರೋವರ್, ಬೆನ್ಝು ಇಂತಹ ದುಬಾರಿ ಕಾರ್ಗಳನ್ನ ರಶ್ಮಿಕಾ ಮಂದಣ್ಣ ಅವರ ಬಳಿ ಇದೆ. ಸೊ ಹಾಗಾದ್ರೆ ನೋಡಿ, ರಶ್ಮಿಕಾ ಮಂದಣ್ಣ ಅವ್ರ ಹತ್ರ ಸರಿಸುಮಾರು ಎಷ್ಟಿರ್ಬೋದು? ಇಷ್ಟೂ ಇದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್‌ಗಳ್ನ ರಶ್ಮಿಕಾ ಮಂದಣ್ಣ ಅವ್ರ ಕೈಯಲ್ಲಿದೆ. ಇತ್ತೀಚೆಗಷ್ಟೇ ಒಂದಷ್ಟು ಪ್ರಾಜೆಕ್ಟ್ಸ್‌ಗಳು ಕೂಡ ಅನೌನ್ಸ್ ಆಯ್ತು. ಆ ಸಿನಿಮಾಗಳಿಗೂ ಕೂಡ ಎಷ್ಟು ಸಂಭಾವನೆಯನ್ನ ಪಡೆದಿರ್ಬೋದು ಅನ್ನುವಂತಹ ಲೆಕ್ಕಾಚಾರ ಹಾಕೋತಾದ್ರೆ, ಅವರು ಕೂಡ ಸುಮಾರು 4 5 ಕೋಟಿ ಒಂದು ಪ್ರಾಜೆಕ್ಟಿಗೆ ತಗೊಳ್ತಾರೆ ಅಂದ್ರೆ, ಅವ್ರ ಕೈಯಲ್ಲಿ ಈಗ ಆಲ್ಮೋಸ್ಟ್ ಒಂದ್ 5, 6 ಸಿನಿಮಾಗಳಂತೂ ಇದೆ. ಸೊ ಇನ್ನು ವಿಜಯ್ ದೇವರಕೊಂಡ ಅವರ ಆಸ್ತಿ ಎಷ್ಟಿದೆ ಅನ್ನುವಂತಹ ವಿಚಾರವನ್ನ ನೋಡೋದಾದ್ರೆ, ವಿಜಯ್ ದೇವರಕೊಂಡ ಅವರ ಬಳಿ ಕೂಡ 66 ಕೋಟಿಯಿಂದ 70 ಕೋಟಿ ಆಸ್ತಿ ಇದೆ ಎಂದು ವಿಚಾರಗಳು ಕೇಳಿಬರ್ತಾ ಇದೆ. ವಿಜಯ್ ದೇವರಕೊಂಡ ಅವರು ಒಂದು ಸಿನಿಮಾಗೆ 12 ಕೋಟಿಯಿಂದ 15 ಕೋಟಿಯವರೆಗೂ ಚಾರ್ಜ್ ಮಾಡ್ತಾರಂತೆ ಒಂದು ಪ್ರಾಜೆಕ್ಟ್‌ಗೆ. ಇನ್ನು ವಿಜಯ್ ಅವರ ಬಳಿ ರೌಡಿ ಅನ್ನುವಂತಹ ತನ್ನದೇ ಆದಂತಹ ಸ್ವಂತ ಬ್ರ್ಯಾಂಡ್ ಇದೆ. ಅದರಿಂದನೂ ಕೂಡ ಒಂದಷ್ಟು ಲಾಭವನ್ನ ಗಳಿಸ್ತಾರೆ. ಇದರಿಂದ ವರ್ಷಕ್ಕೆ 8 ಕೋಟಿಯನ್ನ ಗಳಿಸ್ತಾರಂತೆ. ಬ್ರ್ಯಾಂಡ್ ಪ್ರಚಾರಕ್ಕೇನಾರು ವಿಜಯ್ ದೇವರಕೊಂಡ ಅವರು ಇಳಿದ್ರೆ 1 ರಿಂದ 2 ಕೋಟಿ ಸಂಭಾವನೆಯನ್ನ ಪಡಿತಾರಂತೆ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಒಂದು ಪೋಸ್ಟ್‌ಗೆ ಇವರೆಷ್ಟು ಚಾರ್ಜ್ ಮಾಡ್ತಾರೆ ಅಂದ್ರೆ 40 ಲಕ್ಷ ರೂಪಾಯನ್ನ ಒಂದು ಪೋಸ್ಟ್‌ಗೆ ಚಾರ್ಜ್ ಮಾಡ್ತಾರಂತೆ. ಸೊ ಹಾಗಾಗಿ ಇವ್ರ ಹತ್ರ ಎಷ್ಟು ಆಸ್ತಿ ಇರ್ಬೋದು? ಸುಮಾರು 66 ಕೋಟಿ ಅಂದಾಜಿರ್ಬೋದು ಅಂತ ಒಂದಷ್ಟು ವರದಿಗಳು ಮಾಡಿದ್ದಾರೆ. ಸೊ ಇವರು ಹಾಕೊಂಡಂತಹ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮದುವೆನಲ್ಲಿ ಹಾಕೊಂಡಂತಹ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಜ್ಯುವೆಲ್ಲರಿಗಳಾಗಿರ್ಬೋದು, ಇದ್ರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಆಯ್ತು. ಯಾಕಂದ್ರೆ ಅವ್ರು ಹಾಕೊಂಡಂತಹ ಬಂಗಾರ ಹೆಂಗೆ ಅಂದ್ರೆ ಕೆಜಿ ಗಟ್ಲೆ ಬಂಗಾರ ಹಾಕಿದ್ರು. ಈವನ್ ಅವರು ಡಿಸೈನರ್ ಸಾರಿ ಹೆಂಗೆಲ್ಲ ಡಿಸೈನ್ ಮಾಡಿಸಿದ್ರು ಸಾರಿ, ಜೊತೆಗೆ ಎಷ್ಟೆಲ್ಲ ಖರ್ಚು ಮಾಡಿರ್ಬೋದು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರ ಕೂಡ ನಡೀತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು. ರಶ್ಮಿಕಾ ಹಾಗೂ ವಿಜಯ್ ಅವರು ಫೋಟೋ ರಿವೀಲ್ ಮಾಡೋದ್ರ ಮೂಲಕವೇ ಅವರ ಮದುವೆ ಎಷ್ಟು ಅದ್ದೂರಿಯಾಗಿದೆ ಅಪ್ಪ ಅಂತ ಅಭಿಮಾನಿಗಳಿಗೆ ತೋರಿಸಿದ್ದಾರೆ. ಜೊತೆಗೆ ಇನ್ನು ಈ ವೇಳೆ ರಶ್ಮಿಕಾ ಮಂದಣ್ಣ ಅವರು ಹಾಗೆ ವಿಜಯ್ ದೇವರಕೊಂಡ ಅವರು ಧರಿಸಿದ ಚಿನ್ನದ ಬೆಲೆ ಎಷ್ಟು? ಎಷ್ಟು ಕೆಜಿಯ ಚಿನ್ನವನ್ನ ಧರಿಸಿದ್ರು ಅನ್ನುವಂತಹ ವಿಚಾರವನ್ನ ನೋಡೋದಾದ್ರೆ, ರಶ್ಮಿಕಾ ಬರೋಬ್ಬರಿ 1.5 ಅಂದ್ರೆ 1.5 2 ಕೆಜಿ ಚಿನ್ನವನ್ನ ಧರಿಸಿದ್ದಾರೆ ಅನ್ನುವಂತಹ ಒಂದಷ್ಟು ಊಹಾಪೋಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ರಶ್ಮಿಕಾ ಅವರು ಧರಿಸಿದ ಆಭರಣದ ಬೆಲೆ ಎಷ್ಟು? ಅಲ್ಲಿಗೆ 1 ಕೆಜಿ ಬಂಗಾರದ ಬೆಲೆ 5 ಕೋಟಿ ರೂಪಾಯಿ ಆಗತ್ತೆ ಅಂದ್ರೆ, ಅಲ್ಲಿಗೆ 5 ಕೋಟಿ ರೂಪಾಯಿ ಹೊಂದಿರುವಂತಹ ಬೆಲೆಯ ಆಭರಣಗಳನ್ನ ರಶ್ಮಿಕಾ ಮಂದಣ್ಣ ಅವರು ಧರಿಸಿದ್ರಂತೆ. ಇನ್ನು ವಿಜಯ್ ದೇವರಕೊಂಡ ಅವರು ಏನ್ ಕಡಿಮೆ ಇಲ್ಲ, ಸರಿಸುಮಾರು ಅವರು ಕೂಡ 1 ಕೆಜಿ ಬಂಗಾರ ಅಷ್ಟು ಅವರು ಕೂಡ ಧರಿಸಿದ್ರು ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿಗೆ 2 ಕೋಟಿಯ ಚಿನ್ನದ ಆಭರಣದ ಬೆಲೆ ಇರುವಂತಹ ಚಿನ್ನದ ಆಭರಣ ಬೆಲೆಯನ್ನ ವಿಜಯ್ ದೇವರಕೊಂಡ ಅವರು ಧರಿಸಿದ್ರಂತೆ. ಸದ್ಯ 1 ಕೆಜಿ ಚಿನ್ನದ ಬೆಲೆ 1 ಕೋಟಿ ಬೆಲೆ ಬಾಳತ್ತೆ. ಅಂದ್ರೆ ರಶ್ಮಿಕಾ ಹಾಗೂ ವಿಜಯ್ ಧರಿಸಿದ ಆಭರಣ ಕೇವಲ ಚಿನ್ನದ ಬೆಲೆ ಮಾತ್ರ ಅಲ್ಲ. ಯಾಕಂದ್ರೆ ನಾವೀಗೊಂದು ಒಡವೆನ ಮಾಡ್ಸಕ್ ಹೋಗ್ತೀವಿ ಅಂದ್ರೆ ಅಲ್ಲಿ ಮೇಕಿಂಗ್ ಚಾರ್ಜಸ್ ಇರುತ್ತೆ, ಇನ್ನೊಂದಿರುತ್ತೆ. ಅಂಡ್ ಅವ್ರು ಹಾಕೊಂಡಂತಹ ಚಿನ್ನ ಹೆಂಗಿತ್ತು ಅಂದ್ರೆ ಅವರಿಗೆ ಡಿಸೈನ್ ಮಾಡಿಸಿರೋ ಅಂತದಿತ್ತು. ಇನ್ನು ಅದರಲ್ಲಿ ಒಂದಷ್ಟು ಡೈಮಂಡ್ ಇರುವಂತಹ ಅರಳುಗಳು ಕೂಡ ಇತ್ತು. ಆ ಒಂದು ಕಾಸ್ಟ್ಯೂಮ್ ಡಿಸೈನ್ ಕೂಡ ಮಾಡಿಸಿರೋದಕ್ಕೂ ಕೂಡ ತುಂಬಾ ಅಂದ್ರೆ ಅದಕ್ಕೂ ಕೂಡ ತುಂಬಾ ಕಾಸ್ಟ್ಲಿ ಇರ್ಬೋದು ಅಂತ ನಾವು ನೋಡಿದವರಿಗೆ ಅನ್ಸುತ್ತೆ. ಅವ್ರು ಹಾಕೊಂಡಂತಹ ಪ್ರತಿ ಬಂಗಾರನೂ ಕೂಡ ಪ್ರತಿಯೊಂದು ಕೂಡ ಬಂಗಾರನೇ ಅಂತ ಎದ್ದು ಕಾಣಿಸುತ್ತೆ. ಜೊತೆಗೆ ಅವರ ಈವನ್ ವಿಜಯ್ ದೇವರಕೊಂಡ ಅವರ ಧರಿಸಿದಂತಹ ಒಂದು ಕಡಗ ಆಗಿರ್ಬೋದು, ಆ ಒಂದು ಸರ ಆಗಿರ್ಬೋದು, ಹೀಗೆ ಬಹಳಷ್ಟು ಬಂಗಾರವನ್ನ ಧರಿಸಿದ್ರು. ಸೊ ಹಾಗಾಗಿ ಸರಿಸುಮಾರು 7 ಕೋಟಿ ಅಂದ್ರೆ ಇಬ್ರಿಂದ ಸೇರಿ 7 ಕೋಟಿ ಚಿನ್ನದ ಬೆಲೆ ಬಾಳುವಂತಹ ಆಭರಣಗಳನ್ನ ಇಬ್ರು ಕೂಡ ಧರಿಸಿದ್ರು. ಅಲ್ಲಿಗೆ ಲೆಕ್ಕಾಚಾರ ಹಾಕಿ ಇಬ್ರು ಎಷ್ಟು ದುಡ್ಡು ಮಾಡ್ತಿದ್ದಾರೆ ಅಂತ ಹೇಳಿ, ಅಂದ್ರೆ ಅವರ ಬಳಿ ಎಷ್ಟು ದುಡ್ಡಿದೆ ಅನ್ನುವಂತಹ ವಿಚಾರವನ್ನ ನಾವು ನೋಡೋದಾದ್ರೆ, ಸೊ ಇವರಿಬ್ರದು ಒಟ್ಟು ಆಸ್ತಿ ನೋಡೋದಾದ್ರೆ 132 ಕೋಟಿಯಿಂದ 136 ಕೋಟಿ ಇರ್ಬೋದೆಂದು ಒಂದು ಅಂದಾಜು ಲೈವ್ ಮಿಂಟ್ ಅನ್ನುವಂತಹ ಒಂದು ವೆಬ್ಸೈಟ್ ಏನಿದೆ ಅದು ವರದಿ ಮಾಡಿರುವಂಥದ್ದು. ಸೊ ಎಸ್ ವೀಕ್ಷಕರೇ, ಇಬ್ರು ಕೂಡ ಒಳ್ಳೆ ಸಂಭಾವನೆಯನ್ನೇ ಪಡಿತಿದ್ದಾರೆ. ಅಂದ್ರೆ ಒಂದು ಪ್ರಾಜೆಕ್ಟ್ಗೂ ಕೂಡ ಒಳ್ಳೊಳ್ಳೆ ಸಂಭಾವನೆಯನ್ನೇ ಪಡಿತಾ ಇದ್ದಾರೆ. ಇಬ್ರು ಆಸ್ತಿ ಲೆಕ್ಕಾಚಾರ ನೋಡೋದಾದ್ರೆ
ಈ ಕಡೆ ರಶ್ಮಿಕಾ ಮಂದಣ್ಣ ಅವರು ಕಡಿಮೆ ಇಲ್ಲ, ವಿಜಯ್ ದೇವರಕೊಂಡ ಅವರು ಕಡಿಮೆ ಇಲ್ಲ. ಇಬ್ರು ಒಟ್ಟು ಆಸ್ತಿ ಇಬ್ರಲ್ಲೂ ಸಮಾಪಾಲಿದೆ. ಇಬ್ರು ಕೂಡ ಒಂದ್ ರೀತಿಯಲ್ಲಿ ಶ್ರೀಮಂತರೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರಿಬ್ರು ಕೂಡ ಬಹುಬೇಡಿಕೆಯ ನಟ ನಟಿ. ಸೊ ಹಾಗಾಗಿ ಇಬ್ರಲ್ಲೂ ಕೂಡ ಒಂದು ಆ ಸಮಾನವಾದ ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರಿ ಸುಮನ್ ಟಿವಿ ಕನ್ನಡ.